ನಗರದಲ್ಲಿ ನೀರು ಸರಬರಾಜಿನ ಓವರ್ಹೆಡ್ ಟ್ಯಾಂಕಿನ ವಿಷಯವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೈತೆ. ದಿನಾಂಕ 3/4/2024 ಸನ್ಮಾನ್ಯ ಶ್ರೀ ಜಿಲ್ಲಾಧಿಕಾರಿಗಳಾದಂಥ ಜಾನಕಮ್ಮನವ್ರಿಗೆ ನಾವು ಈ ಓವರ್ಹೆಡ್ ಟ್ಯಾಂಕನ್ನು ಬಂದ್ ಮಾಡಿದ ಸಂಬಂಧ ಮಾಜಿ ಶಾಸಕರು ಮತ್ತು ಎಲ್ಲ ಸದಸ್ಯರು ಒಳಗೊಂಡು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿವಿ. ಟ್ಯಾಂಕು ನೆಲ ಬಿಟ್ಟು 2-2.5 ಫೂಟ್ ಬ್ಯಾಂಕ್ ಬರುತ್ತೆ, ಅದು ಸ್ಥಗಿತ ಆಗೈತೆ. ಯಾವ ಕಾರಣದಿಂದ ಸ್ಥಗಿತ ಆಗೈತೆ ಅದನ್ನು ತೀವ್ರಗತಿಯಲ್ಲಿ ನಮಗೆ ಚಾಲೂ ಮಾಡಿಸ್ಕೊಡ್ರಿ ಅಂತಂದು ಒಂದು ಮನವಿಯನ್ನು ಕೊಟ್ಟಿದ್ವಿ. ಆ ಮನವಿಗೆ ಉತ್ತರ ಬಂದಿದೆ. ಉತ್ತರ ಇದೆ, ನಮ್ಮಲ್ಲೇ ಇದೆ. ನಗರಸಭೆಯ ಕಮಿಷನ್ ಕೂಡ ತಾವು ಚರ್ಚಿಸಿ ನಾನು ಆದೇಶವನ್ನು ಮಾಡೀನಿ, ಮುಂದಿನ ಕ್ರಮ ಅವ್ರು ಕೈಕೊಂತಾರೆ ಅಂತಂದು ನಮಗೂ ದೊಡ್ಡಗೌಡ ಪಾಟೀಲವ್ರಿಗೆ ಒಂದು ಲೆಟರ್ ಬಂದಿದೆ. ಅದೇ ಪ್ರಕಾರವಾಗಿ ಇವತ್ತು ನಾವು ಬಂದು ಆ ಒಂದು ಉಲ್ಲೇಖ ಹಾಕಿ ನಗರದಲ್ಲಿ ನಡೆಯುವಂಥ ಈ ಟ್ಯಾಂಕನ್ನು ಅಜ್ಮಾಸ್ ಸುಮಾರು 1 ವರ್ಷ ಸ್ಥಗಿತ ಆಗಿ 1 ವರ್ಷ ಆಯಿತು. ಇವತ್ತವರೆಗೂ ಆ ಟ್ಯಾಂಕ್ ಚಾಲೂ ಇಲ್ಲ. ಆ ಒಂದು ಓವರ್ಹೆಡ್ ಟ್ಯಾಂಕ್ನಿಂದ ಅಂದಾಜು ನಮ್ಮ ಇಳಕಲ್ಲಿನ 31 ಡಿವಿಷನ್ನಲ್ಲಿ ಸುಮಾರು 20-22 ಡಿವಿಷನ್ವರೆಗೆ ಪುರವಠೆ ಆಗುವಂಥ ಒಂದು ಓವರ್ಹೆಡ್ ಟ್ಯಾಂಕು. ಅದೀಗ 3,71,00,000 ಟೆಂಡರ್ ಆಗಿದೆ. ಆ ಟೆಂಡರ್ ಆಗಿದ್ದಂಥ ಕೆಲಸ ಐತೆ ಪ್ರಾರಂಭ ಆಯಿತು. ಸನ್ಮಾನ್ಯ ಶ್ರೀ ಹಿಂದಿನ ಶಾಸಕರಾದ ದೊಡ್ಡಗೌಡ ಜಿ ಪಾಟೀಲವರು ಭೂಮಿ ಪೂಜೆ ಮಾಡಿ ಮತ್ತು ಆ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಅವತ್ತಿನ ದಿವಸ ಪೂಜೆ ಮಾಡಿ ಅದನ್ನು ಮೇಲ್ಮಟ್ಟಕ್ಕೆ ತಂದ ನಂತರ ಮುಂದೆ ಇಲೆಕ್ಷನ್ ಡಿಕ್ಲೇರ್ ಆಯಿತು. ಇಲೆಕ್ಷನ್ ಸಂಬಂಧ ಸ್ಟಾಪ್ ಆಗಿದ್ದು ಇವತ್ತರೂ ಚಾಲೂ ಇಲ್ಲ. ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಅತಿ ಅವಶ್ಯವಾದಂಥ ಕುಡಿಯುವ ನೀರಿನ ಸಮಸ್ಯೆ ಎಲ್ಲ ಊರಲ್ಲಿ ಇದ್ದು ಸತ್ಯ ನಮ್ಮ ಊರಲ್ಲಿ ಇಲ್ಲ ಅಂತ ಎಲ್ಲರ ಹಂಚಿಕೆ ಐತೆ. ಆದರೂ ಅರ್ಧ ಊರಿಗಿಂತ ಹಳೆ ಊರು ಅರ್ಧ ಊರಿಗಿಂತ ಮೇಲ್ಗಡೆ ಇರುವಂಥ ಜನರಿಗೆ ಭಾಳ ತ್ರಾಸೈತೆ ನೀರಿನ ಬಗ್ಗೆ. 24x7 24 ತಾಸು ನೀರಿನ ಒಂದು ಪುರವಠೆ ಮಾಡಿದಂಥ ದೊಡ್ಡಗೌಡ ಪಾಟೀಲವ್ರಿಗೆ ನಾವೆಲ್ಲರೂ ಇಡೀ ಊರಿನವರು ಹಾಗೂ ತಾಲೂಕಿನ ಮಂದಿ ಧನ್ಯವಾದ ಹೇಳ್ತೀವಿ. ಆದರೆ ಅದೇ ಇಳಕಲ್ನಲ್ಲಿ ಆ ಟ್ಯಾಂಕನ್ನು ಬಂದ್ ಮಾಡ್ತಾರೋ ಇವತ್ತವರೆಗೂ ಯಾವ ಕಾಳಜಿನೂ ಇಲ್ಲ. ಅದಕ್ಕೆ ಇದೇ ಈಗ ನಾವು ಕಮಿಷನರ್ ಆದಂಥ ಇಳಕಲ್ ನಗರದ ಕಮಿಷನರ್ ಆದಂಥ ಜಾಧವ್ ಅವ್ರಿಗೆ, ಶ್ರೀನಿವಾಸ್ ಜಾಧವ್ ಅವರಿಗೆ ನಮ್ಮ ಒಂದು ಮನವಿಯನ್ನು ಕೊಟ್ಟಿವಿ. ಮನವಿ ತಮಗೆಲ್ಲರೂ ಕೊಡ್ತೀವಿ. ಮನವಿ ಏನಂದ್ರೆ ನಾವು ಜಿಲ್ಲಾಧಿಕಾರಿಗೆ ಮುಂದೆ ಕೊಟ್ಟಿದ್ವಿ. ಆ ಮೂಲಕ ತಮಗೆ ಆದೇಶ ಮಾಡಿದಂಥ ಆದೇಶವನ್ನು ಇಟ್ಕೊಂಡು ನೀವು ಏನು ಕ್ರಮ ಕೈಗೊಂತೀರಿ 15 ದಿವಸದಲ್ಲಿ ಕ್ರಮ ಕೈಗೊಂಡು ಕಾಮಗಾರಿಯನ್ನು ಚಾಲೂ ಮಾಡಬೇಕು. ಆ ಕಾಮಗಾರಿಯನ್ನು ಚಾಲೂ ಮಾಡಲಿಲ್ಲ ಅಂದ್ರೆ ಇಡೀ ಇಳಕಲ್ ನಗರದ ಜನತೆ ಎಲ್ಲರೂ ಸೇರಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತಂದು ಹೇಳಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಇಲೆಕ್ಷನ್ ಮುಂದ್ಗಡೆ ಬಂದ್ ಆಗ್ತಿರೋದು ಕಾರಣ ಯಾರಿಗೂ ಗೊತ್ತಿಲ್ಲ. ಮತ್ತು ಅಲ್ಲಿರುವಂಥ ಎಲ್ಲ ಏನು ಸಂಗ್ರಹ ಮಾಡಿದ್ರು ಈ ಒಬ್ಬರು ಕಾಂಟ್ರಾಕ್ಟ್ರ್, ಬಿಜಾಪುರದ ಕಾಂಟ್ರಾಕ್ಟ್ರು ಎಲ್ಲ ಸಂಗ್ರಹಣ ಮಾಡಿದ್ದು ಅವರೆಲ್ಲ ಸೆಟ್ ಒಂದು ಬಿಟ್ಟು ಎಲ್ಲ ಸಾಮಾನು ಸದ್ಯ ವಾಪಸ್ ರಿಟರ್ನ್ ಆಗಿದ್ದಾರೆ. ಸರ್ ಚುನಾವಣೆಗೆ ಬಂದಾಗಂಗಿಲ್ಲ, ಯಾವುದೇ ಇವತ್ತು ಆದೇಶಿಕರು ಬಂದಾಗ ಮತ್ತು ಆದೇಶಕ್ಕೆ ಅವ್ರ ಕಾಂಟ್ರಾಕ್ಟ್ ಇರಬೇಕಲ್ಲ. ಅಲ್ಲ, ನಾವು ಜಿಲ್ಲಾಧಿಕಾರಿ ಮನೆ ಕೊಟ್ಟವ್ರು ನಾವು ಕಳಿಸ್ತೀವಿ ಹೇಳ್ತೀವಿ ಅಂತ ಹೇಳಿದ್ರು. ನಮ್ಮ ನಗರಸಭೆಗೂ ಸಾಕಷ್ಟು ಸರಿ ಎಲ್ಲ ನಗರಸಭೆ ಸದಸ್ಯರು ಕೊಡ್ಕೇಸಿ ಅವ್ರು ಕೂಡ ಮೌಖಿಕವಾಗಿ ಚರ್ಚೆ ಮಾಡಲಾಗ್ತದೆ. ಅವರು ನಾವು ನೋಡಿಸ್ಕೊಡ್ತೀವಿ ಕರೆಸ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ AW ಆದಂಥ ಇವರು ಮಾಷಾಳ ಅವರು ನಾವು ನೋಟಿಸ್ ಕೊಡ್ತೀವಿ ಅಂತ ಹೇಳಿದರು. ನೋಟಿಸ್ ಅತ್ತೆ ಕೊಟ್ಟರು. ಅದಕ್ಕೆ ಏನು ಉತ್ತರ ಅಂತ ಮತ್ತೆ ಒಳ್ಳೆ ನಮ್ಗೆ ಗೊತ್ತಾಗಲ್ಲ. ಮತ್ತು ಅವರು
AWR ಇಲ್ಲಿಂದ ಟ್ರಾನ್ಸ್ಫರ್ ಆಗಿಬಿಟ್ರು. ಕ್ರೀಡಾಂಗಣ ಮಾಡ್ಬೇಕಂತ ಸರಿ, ತಾಲೂಕಾ ಕ್ರೀಡಾಂಗಣ ಮಾಡೋಕೆ ನಮಗೇನು ಅಭ್ಯಂತರ ಇಲ್ಲ. ಆ ಸ್ಥಳ ಕ್ರೀಡಾ ಇಲಾಖೆ ಅಂತ ಒಂದು ಇದರಿಂದ ಅದನ್ನು ಸ್ಥಗಿತಗೊಳ್ಳಬೇಕು ಅಂತ ಕಮಿಟಿ ಸರ್ಕಾರ ಅದರ ಕಾರ್ಯಕ್ರಮಗಳು ಶಾಸಕರ ಅದು ಕ್ರೀಡಾ ಇಲಾಖೆ ಸಮಸ್ಯೆಗಳಿಂದ ಅಲ್ಲಿ ಕರ್ತವ್ಯ ವಿಧಾನಗಳ ಅದೆಲ್ಲ ಬೇರೆ ಸ್ಥಳ ಅನ್ಕೊಂಡು ಅಂದಿದ್ದೆ. ಅಲ್ಲ, ಬೇರೆ ಸ್ಥಳ ನೋಡ್ಕೊಂಡು ಚಾಲು ಮಾಡ್ಬೇಕಲ್ರಿ. ಬೇರೆ ಸ್ಥಳ ಹೇಳೋರಲ್ಲ, ಬೇರೆ ಸ್ಥಳ ನೋಡ್ಕೊಂಡು ಚಾಲು ಮಾಡ್ಬೇಕಲ್ಲ. ಅದ್ಯಾಕೆ ಮಾಡೋರು? ಒಂದು ವರ್ಷ ಆಯ್ತು ಹೌದ್ರಾ? ಈಗ ಅವರು ಇಲ್ಲಿ ಬಂದಾಗ ಒಂದು 2 ಸಲ ಅಂದ ಗೊತ್ತೈತೆ ನಮಗೂ. ಆದ್ರೆ ಕ್ರೀಡಾಂಗಣ ಮಾಡೋಕೆ ಮತ್ತು ಈ ಟ್ಯಾಂಕ್ ಕಟ್ಟಕ್ಕೆ ಯಾವುದೇ ತೊಂದರೆ ಇಲ್ಲ. ಇರಲಿ, ಅವ್ರು ರಾಜಕೀಯ ದೇಶದವ ಏನದವ ಅದು ನಾವೇನು ಮಾತಾಡೋದಿಲ್ಲ. ನಮ್ಮ ಇಲಕಲ್ಲಿಗೆ ಏನು ನಾವು 20 ರಿಂದ 25 ಸಾವಿರ ಜನರಿಗೆ ನೀರು ಕುಡಿಯೋ ಹೋಗಬೇಕು ಅಷ್ಟೇ ಮಾತಾಡ್ತೀವಿ ನಾವು. ರಾಜಕೀಯ ಉದ್ದೇಶದಾಗಿಲ್ಲ. ಆದ್ರೆ ಅವರು ಈಗ ಇದ್ದಂಥ ಶಾಸಕರು ಸಹಿತ ತಾವು ಅದರ ಪರಿಶೀಲನೆ ಮಾಡಿ ಬೇಡ ಇಲ್ಲಿ ತೊಂದರೆ ಆಗುತ್ತಾ, ಕ್ರೀಡಾಂಗಣ ಕೊಟ್ರ ಆ ಇಲಾಖೆ ಬಿಟ್ಕೊಡೋಲ್ಲ, 2ನೇ ಕಡೆ ಚಾಲು ಮಾಡ್ಸೋಕ್ಕಲ್ಲ. ನಮ್ಗೆ ಅಲ್ಲೇ ಮಾಡ್ಬೇಕಂತಿಲ್ಲ, 2ನೇ ಕಡೆ ಚಾಲು ಮಾಡಿರಿ, ಚಾಲು ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಲ್ಲ, ಅದು ನಮ್ಗೆ 300 ಕೋಟಿ ವೇಸ್ಟ್ ಆಗುತ್ತೋ ಜಮಾ ಆಗುತ್ತೋ ಈಗ ನಾವು ಅದ್ರ ಬಗ್ಗೆ ಮಾತಾಡಿಲ್ಲ. ಈ ಸರ್ಕಾರದಿಂದ ಟೆಂಡರ್ ಆಗೈತೆ, ನಗರಸಭೆಯಿಂದ ಮಾಡ್ದಾರಲ್ಲ ದುಡ್ಡು ನಗರಸಭೆದ್ದು 3,71,00,000 ದುಡ್ಡು ನಗರಸಭೆದ್ದು. ಅವರು ನಾವು ನಮ್ಮ ಜಿಲ್ಲಾ ಖಜಾನೆಗೆ ನೀವು ಭರ್ತಿ ಮಾಡಿದ್ರೆ ನಾವು ಅದನ್ನು ಟೆಂಡರ್ ಕಟ್ತೀವಿ ಅಂತ ಹೇಳಿದರು. ಯಾರೋ ವಾಟ್ಸಪ್ಲೇ ಬೋರ್ಡ್ದವರು. ಹಂಗೆ ಜಿಲ್ಲಾ ಖಜಾನೆ ನಾವು ಇದು ಜಮಾ ಅವ್ರ ಅಕೌಂಟಿಗೆ ಜಮಾ ಮಾಡಿಸಿ ಅವರು ಒಂದು ಟೆಂಡರ್ ಕರೆದು ಟೆಂಡರ್ ಪ್ರೊಸೆಸ್ ಹಾಕಿಸಿ ಅದರ ಎಲ್ಲ ಟೆಂಡರ್ ಪ್ರೊಸೆಸ್ ಪೂರ್ತಿ ಆಗಿ ಮಾಡಿದ ನಂತರ ಮಾಡೈತಲ್ಲೇ. ಈಗ ಅದು ಮುಂದಿಂದ ಅವ್ರಿಗೆ ಬಿಟ್ಟಿದ್ದಾರೆ. ಅವ್ರು ಮುಂದೆ ಟೆಂಡರ್ ಮಾಡ್ತಾರೋ ಅಥವಾ ಯಾರಿಗೆ ಹೇಳಿ ಚಾಲು ಮಾಡ್ತಾರೋ ನಾವೇನು ಹೇಳಬೇಕು. ಒಟ್ಟು ಕಾಮಗಾರಿ ಪ್ರಾರಂಭ ಮಾಡಬೇಕು. ಈಗ ಅಲ್ಲಿ ಕ್ರೀಡಾಂಗಣಕ್ಕೆ ತೊಂದರೆ ಆಗುತ್ತಾ? ತೊಂದರೆ ಆಗಲ್ಲ ಅಂತ ಅನ್ನಿಸ್ತೈತೆ ನಮ್ಗೆ. ಕ್ರೀಡಾಂಗಣಕ್ಕೆ ತೊಂದರೆ ಆದ್ರೆ ಬೇರೆ ಪರಿಶೀಲನೆ ಮಾಡಿ ಬೇರೆ ಚಾಲು ಮಾಡಿರಿ. ನಮ್ಗೆ ಅಲ್ಲೇ ಮಾಡ್ಬೇಕು ನಮಗೆ ಇಲ್ಲ, ನಮ್ಗೆ ನೀರು ಬರ್ಬೇಕಷ್ಟೇ. ಮಾಡ್ಬೋದಿತ್ತಲ್ಲ, 1 ವರ್ಷ ಆತಲ್ಲ ಈಗ. 4 ಮತ್ತು 5 ಇಷ್ಟು ಸಮಸ್ಯೆ ಅಲ್ವಾ? ಅದು ಒಂದೇ ವಾರ್ಡ್ ಅಲ್ರಿ, ಅಲ್ಲ ಒಂದೇ ವಾರ್ಡ್ ಅಲ್ಲ. 3, 4, 5, 6, 2 ಇಷ್ಟು ವಾರ್ಡು ಮೇಂಟೈನ್ ಮಾಡಿ ಸ್ವಲ್ಪ ನೀರು ಬರ್ತೈತ್ರಿ. ಇವರೆಲ್ಲ ತುಂಬಿಕೊಂಡಿಂದ ನಾಲ್ಕವಾಡಿ ಬರ್ಬೇಕು, ಅದು ದೊಡ್ಡ ಪ್ರಾಬ್ಲಮ್. ಇವರೆಲ್ಲ ಮೊದಲು ಫ್ಲೋ ಹೆಚ್ಚಿರೋದು, ಇದು ಡೌನ್ ಹೆಚ್ಚಿರೋದು ಈ ಕಡೆ ಬರ್ತೈತೆ ಮೊದಲು. ಆಮೇಲೆ ಅವರೆಲ್ಲ ಬಂದ್ ಮಾಡಿಂದ ರಾತ್ರಿ 12, 1 2 ಎಂದು ತುಂಬಿ ನೇಕಾಲ ಪರಿಸ್ಥಿತಿ ಭಾಳ ಗಂಭೀರ ಇತ್ತು ನಾಲ್ಕವಾಡಿಗೆ.